ಹಾಡಿದ್ದೀರಾ ಹಾಡಲ್ಲಿ, ಹಾಡಿನ ಬಗ್ಗೆ ನೀವೇನ್ ಹೇಳ್ತೀರಾ? ಆ ಒಂದು ಪ್ರೆಷರ್ ಇದ್ದೇ ಇದೆ. ಸೊ ಫ್ರಮ್ ದಿ ಡೇ ಒನ್ ರಮ್ಯಾ ಮ್ಯಾಮ್ಗೂ ನನಗೂ ಕಂಪೇರ್ ಮಾಡ್ತಾರೆ, ಏನ್ ಮಾಡೋದು ಅಂತ ಭಯ ಇದ್ದೇ ಇತ್ತು. ಬಟ್ ಶೂಟಿಂಗ್ ಸ್ಟಾರ್ಟ್ ಆದ್ಮೇಲೆ ರೋಲ್ ಅಂತ ಹೇಳಾದ್ಮೇಲೆ ಅಲ್ಲೆಲ್ಲೋ ಒಂದ್ ಕಡೆ ಅದೆಲ್ಲ ಮರ್ತು ಬರೀ ನಿವೇದಿತಾ ಮಾತ್ರ ಯೋಚನೆ ಮಾಡ್ತಾ ಇದ್ದೆ. ನಿವೇದಿತಾ ಹೆಂಗ್ ವಾಕ್ ಮಾಡ್ತಾಳೆ, ನಿವೇದಿತಾ ಹೆಂಗ್ ರೆಸ್ಪಾಂಡ್ ಮಾಡ್ತಾಳೆ ಅಂತ. ಸೊ ಬರೀ ನಿವೇದಿತಾ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ಮಂಗಳಾ ಮೇಡಮ್ ನನಗೆ ನಾಪಕಕ್ಕೆ ಬರ್ಲಿಲ್ಲ. ಸೊ ಇಲ್ಲಿ ಸೋನು ಗೌಡಗಿಂತ ನಿವೇದಿತಾ ನನ್ನ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದೀನಿ ಅಂತ ನಾನು ಅನ್ಕೋತೀನಿ. ಅಂಡ್ ಅಫ್ಕೋರ್ಸ್ ಇಟ್ ಇಸ್ ಇವತ್ಗೂ ಈ ಸಾಂಗ್ ಎಲ್ಲೆಲ್ಲೋ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕದ್ದಿದೆ. ಅಂಡ್ ಇವತ್ಗೂ ನಾವು ಆ ಸಾಂಗ್ನ ಕೇಳ್ತೀವಿ. ಸೊ ಆ ಒಂದು ಮ್ಯಾಜಿಕ್ನ ಅನೂಪ್ ಸರ್ ಕ್ರಿಯೇಟ್ ಮಾಡಿದ್ರು ಅವಾಗ. ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ಪರ್ಸ್ನಲಿ ಆನ್ ಅಂಡ್ ಹೋಲ್ ಇಫ್ ಯು ಸಿ I was really very satisfied because ಆ ಒಂದು ತೃಪ್ತಿ ಅಂತ ಇರುತ್ತಲ್ಲ, ಆ ಕ್ಯಾರೆಕ್ಟರ್ ಆಗಿರ್ಬೋದು, ಇಲ್ಲಾಂದ್ರೆ ಆ ಲೊಕೇಶನ್ಗಳಾಗಿರ್ಬೋದು, ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಕಂಪ್ಯಾರಿಸನ್ ಅದು ಜನರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ನನಗೆ ಅಂತ ನೋಡಿದಾಗ, ಒಂದು ಆರ್ಟಿಸ್ಟ್ ಅಂತ ನೋಡಿದಾಗ ನಿವೇದಿತಾ ಮತ್ತೆ ಸಿದ್ಲಿಂಗು ದೇ ವೆರ್ ವೆರಿ ಕ್ಯೂಟ್. ಯಾ, ಥ್ಯಾಂಕ್ ಯು. ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯೋಗಿ ಸರ್ ಹೇಳಿದ್ರು ಅವ್ರೇನೋ ಜಗಳ ಆಡ್ತಾ ಇದ್ರು ಡೈರೆಕ್ಟರ್ ಜೊತೆ ಅಂತ. ನೀವ್ ಯಾರ ಜೊತೆನಾದ್ರು ಜಗಳ ಆಡ್ತಿದ್ರ ಆತರ? ಇಲ್ಲ ನಾನು ನಂದಾಯ್ತು, ನನ್ ಕೆಲ್ಸ ಆಯ್ತು ಅಂತ ಇರ್ತಾ ಇದ್ದೆ. ಮೇಕಪ್ ಸೆಟ್ ಪರ್ಸನಲ್ ನನ್ ಚಿಕ್ಕ ವಿಚಾರ ಅದೇನ್ ದುಡ್ಡು ನೋಡಿ, ಪ್ರೊಡ್ಯೂಸರ್ ಗೊತ್ತು ಯಾವ ವಿಚಾರಕ್ಕೆ ಜಗಳ ಆಗಿದೆ ಅಂತ. ಅದೆಲ್ಲ ದಟ್ ಈಸ್ ಆಲ್ ಬೇಸಿಕ್ಸ್ ಸರ್. ಸೊ ಎಸ್, ಅದರ್ವೈಸ್ ನನಗೆ ಶೂಟಿಂಗ್ ಲೊಕೇಶನ್ ಅಂದ್ರೆ ನನಗೆ ಮೈಸೂರು ತುಂಬಾ ಇಷ್ಟವಾದಂತ ಜಾಗ. ಸೊ ಮೈಸೂರಿನಲ್ಲಿರುವಾಗ ಆ ಒಂದು ವೈಬೇ ಬೇರೆ, ಅಲ್ಲಿ ಶೂಟ್ ಮಾಡೋ ವಾತಾವರಣನೇ ಬೇರೆ. ಅಂಡ್ ನನಗೆ ಚಾಮುಂಡಿ ಬೆಟ್ಟದಲ್ಲಿ ಶೂಟ್ ಮಾಡೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಇದು ಚಿಕ್ಕಡಿಯಾರದ ಹತ್ರ ಶೂಟ್ ಮಾಡಿರೋ ಆಗಿರ್ಬೋದು. ಸೊ ಪ್ರತಿಯೊಂದೂ ಅಂದ್ರೆ ನಾನು ಚಿಕ್ಕವಳಿದ್ದಾಗ ಅಲ್ಲೆಲ್ಲ ತುಂಬಾ ಓಡಾಡ್ತಾ ಇದ್ದೆ. ಬಟ್ ಇವಾಗ ನಾನು ಶೂಟಿಂಗ್ಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇರೋದು, ಇಟ್ ವಾಸ್ ಆಕ್ಚುಲಿ ವೆರಿ ವೆರಿ ನೈಸ್. ಅಂಡ್ ಫಸ್ಟ್ ಟೈಮ್ ನಾನು ಆ ಚಿಕ್ಕಡಿಯಾರ ಆಗಿರ್ಬೋದು, ಇಲ್ಲ ಅಂದ್ರೆ ದೊಡ್ಡಗಡಿಯಾರ ಆ ಸರೌಂಡಿಂಗ್ಸ್ ನಲ್ಲಿ ಶೂಟ್ ಮಾಡಿದ್. ಯೂಶಲ್ ಆಗಿ ಲಲಿತ್ ಮಹಲ್ ಇಲ್ಲ ಅಂತಂದ್ರೆ ಔಟ್ಸೈಡ್ ಆಫ್ ಮೈಸೂರು ಶೂಟ್ ಮಾಡ್ತಾ ಇದ್ದೆ. ಸೊ ದಿಸ್ ವಾಸ್ ಆಕ್ಚುಲಿ ವೆರಿ ವೆರಿ ನೈಸ್. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ನಮ್ಗೆ ನಮ್ಮ ಚೇತನ್ ಅವರು ನನಗೆ ಮೈಸೂರು ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಅಂದ್ಬಿಟ್ಟು ಅರ್ಧ ದಿನ ಪರ್ಮಿಷನ್ ತಗೊಳ್ದಿರನೆ ಇದ್ ಮಾಡೋರು. ಸೊ ಅವಾಗ ಸೊ ಅದರ್ವೈಸ್ ಚೆನ್ನಾಗಿ ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದೆ. ಸೊ ಯಾ, ದಟ್ ಇಸ್ ಇಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.